ಚೀನಾ ಮತ್ತು ಪಾಕಿಸ್ತಾನದ ಸಾಮೀಪ್ಯವು ರಕ್ಷಣಾ ವಲಯದಲ್ಲಿ ಭಾರತದ ಸವಾಲುಗಳನ್ನು ಹೆಚ್ಚಿಸಲಿದೆ. ಚೀನಾ ಪಾಕಿಸ್ತಾನಕ್ಕೆ 5ನೇ ತಲೆಮಾರಿನ ಸ್ಟೆಲ್ತ್ ಜೆ ವ್ಯವಕಲನ 35 ಯುದ್ಧ ವಿಮಾನಗಳನ್ನು ನೀಡಲು ನಿರ್ಧರಿಸಿದೆ. ಭಾರತವು 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ತಯಾರಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಎಂದು ರಕ್ಷಣಾ ತಜ್ಞರು ನಂಬಿದ್ದಾರೆ. ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಅವರು ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ ವಿಮಾನಗಳ ಸಕಾಲಿಕ ಪೂರೈಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ಸೈನ್ಯವನ್ನು ಬಲಪಡಿಸಲು ಇತರ ದೇಶಗಳಿಂದ ಯುದ್ಧ ವಿಮಾನಗಳನ್ನು ಆಮದು ಮಾಡಿಕೊಳ್ಳುವ ಆಯ್ಕೆಯಿದೆ. ಇಲ್ಲಿಯವರೆಗೆ ನಿಗದಿತ ಗಡುವಿನೊಳಗೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸಲಾಗಿಲ್ಲ ಎಂದು ಏರ್ ಚೀಫ್ ಮಾರ್ಷಲ್ ಹೇಳಿದ್ದಾರೆ. 5ನೇ ತಲೆಮಾರಿನ ಸ್ಟೆಲ್ತ್ ಜೆ ವ್ಯವಕಲನ 35 ಯುದ್ಧ ವಿಮಾನದ ಕುರಿತು ಪಾಕಿಸ್ತಾನ ಮತ್ತು ಚೀನಾ ನಡುವೆ ಒಪ್ಪಂದಕ್ಕೆ ಬರಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ಸೇನೆ ಕೇವಲ 2 ಆಯ್ಕೆಗಳನ್ನು ಹೊಂದಿದೆ. ಭಾರತವು ಅಮೆರಿಕದಿಂದ ಎಫ್ ವ್ಯವಕಲನ 35 ಸರಣಿಯನ್ನು ಆಮದು ಮಾಡಿಕೊಳ್ಳಬಹುದು ಅಥವಾ ರಷ್ಯಾದ ಎಸ್ಯು ವ್ಯವಕಲನ 57 ಅನ್ನು ಅವಲಂಬಿಸಬಹುದು. ಚೀನಾ ಪಾಕಿಸ್ತಾನಕ್ಕೆ 5ನೇ ತಲೆಮಾರಿನ ಸ್ಟೆಲ್ತ್ ಜೆ ವ್ಯವಕಲನ 35 ಯುದ್ಧ ವಿಮಾನವನ್ನು ನೀಡಲು ನಿರ್ಧರಿಸಿದೆ. ಶಕ್ತಿ ಮತ್ತು ಸಾಮರ್ಥ್ಯದ ವಿಷಯದಲ್ಲಿ ಭಾರತ ಕೆಳಮಟ್ಟದಲ್ಲಿದೆ ಎಂದಲ್ಲ. ಭಾರತ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ತಯಾರಿಕೆಯನ್ನು ಘೋಷಿಸಿದೆ. ಇದಕ್ಕಾಗಿ ರಕ್ಷಣಾ ಸಚಿವಾಲಯವು ಮೂಲಮಾದರಿಗಳನ್ನು ತಯಾರಿಸಲು ಕಂಪನಿಗಳಿಂದ ಬಿಡ್ಗಳನ್ನು ಕೋರಿದೆ. ಇಲ್ಲಿಯವರೆಗೆ ಈ ತಂತ್ರಜ್ಞಾನವು ರಷ್ಯಾ ಮತ್ತು ಅಮೆರಿಕದಂತಹ ದೇಶಗಳಲ್ಲಿ ಮಾತ್ರ ಲಭ್ಯವಿದೆ. ನಿಜವಾದ ಸಮಸ್ಯೆಯೆಂದರೆ ಖಾಸಗಿ ಕಂಪನಿಗಳು ಬಿಡ್ ಗೆಲ್ಲಲು, ಆರ್ಡಿ ಮಾಡಲು ಮತ್ತು ನಂತರ ತಯಾರಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳಬಹುದು. 2035 ರ ವೇಳೆಗೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ತಯಾರಿಸಲು ಪ್ರಾರಂಭಿಸಲಾಗುತ್ತದೆ ಎಂದು ನಂಬಲಾಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ವಾಯುಪಡೆಯನ್ನು ಮತ್ತಷ್ಟು ಬಲಪಡಿಸಲು ಕೆಲವು ತಕ್ಷಣದ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಅಮೆರಿಕವು ಚೀನಾ ಮತ್ತು ಪಾಕಿಸ್ತಾನದ 5ನೇ ತಲೆಮಾರಿನ ಯುದ್ಧ ವಿಮಾನಗಳೊಂದಿಗೆ ಸ್ಪರ್ಧಿಸಲು ಸಮರ್ಥವಾಗಿರುವ ಎಫ್ ವ್ಯವಕಲನ 35 ಯುದ್ಧ ವಿಮಾನಗಳನ್ನು ಹೊಂದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಈ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಮಾರಾಟ ಮಾಡಲು ಉತ್ಸುಕರಾಗಿದ್ದಾರೆ. ರಷ್ಯಾ ಸುಖೋಯ್ ಎಸ್ಯು ವ್ಯವಕಲನ 57 5ನೇ ತಲೆಮಾರಿನ ವಿಮಾನಗಳನ್ನು ಹೊಂದಿದೆ. ಇದನ್ನು ಭಾರತ ಖರೀದಿಸಬಹುದು. ಭಾರತವು ತಕ್ಷಣದ ಭವಿಷ್ಯದಲ್ಲಿ ಈ 2 ಆಯ್ಕೆಗಳನ್ನು ಹೊಂದಿದೆ.